ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಆಲ್ರೆಡಿ ನೀವೆಲ್ಲರೂ ಕೂಡ ಖುಷಿ ಪಡ್ತಾಯಿದ್ರಿ, ಖುಷಿ ವಿಚಾರ ಅಂತ ಎಲ್ಲರೂ ಕೂಡ ಹಂಚ್ಕೊಳ್ತಾ ಇದ್ರಿ. ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿ ಮತ್ತೆ ಬಂತು, ರ್ಯಾಪಿಡೋ ಆಗಿರ್ಬೋದು, ಊಬರ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ಮತ್ತೆ ಬಂತು, ಮತ್ತೆ ನಮಗೆ ಅರ್ನಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಲ್ಲಿದ್ರಿ. ಅದ್ರ ಜೊತೆಗೆ ಈಗ ಒಂದು ವಿಷಾದನೀಯ ಸಂಗತಿನೂ ಕೂಡ ಹೇಳ್ತೀನಿ. ಏನಪ್ಪ ಅಂದರೆ ಊಬರಲ್ಲಿ ಬೈಕ್ ಟ್ಯಾಕ್ಸಿ ಏನು ರನ್ ಮಾಡ್ತಾಯಿದ್ರು ಅದನ್ನ ಸ್ಟಾಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳ್ತೀನಿ. ಏನು ಅಂದರೆ ಈಗ ಹೈಕೋರ್ಟಲ್ಲಿ ಏನು ಹೇಳಿತ್ತು, ಒಲವು ತೋರಿಸಿತ್ತು. ಅಂದರೆ ಬೈಕ್ ಟ್ಯಾಕ್ಸಿನ ಅಂದರೆ ಯಾವುದೇ ಒಂದು ಸರ್ವಿಸ್ ಕೊಡ್ತಾ ಇರೋದನ್ನು ಈಸಿಯಾಗಿ ಅಂದರೆ ನಿಲ್ಲಿಸಬಾರ್ದು ಅಂತ ಹೇಳ್ಬಿಟ್ಟು ಒಂದು ಒಲವನ್ನು ತೋರಿಸಿತ್ತು ಬೈಕ್ ಟ್ಯಾಕ್ಸಿ ಕಡೆಗೆ. ಬಟ್ ಅದನ್ನೇ ಇಟ್ಕೊಂಡು ಈ ಬೈಕ್ ಟ್ಯಾಕ್ಸಿ ಕಂಪ್ನಿಗಳು ಏನು ಮಾಡಿದ್ವಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ಸ್ಟಾರ್ಟೇ ಮಾಡಿಬಿಟ್ಟವ್ರೆ, ಮಾಡೋಕ್ಕೆ ಗ್ರೀನ್ ಸಿಗ್ನಲ್ಲೇ ಕೊಟ್ಬಿಟ್ಟವ್ರೆ ಅಂತೇಳ್ಬಿಟ್ಟು ಖಡಾಖಂಡಿತವಾಗಿ ಏನಂದರೆ ರ್ಯಾಪಿಡೋ ಆಗಿರ್ಬೋದು, ಅದೇ ರೀತಿ ಊಬರ್ ಆಗಿರ್ಬೋದು, ಎರಡೂ ಕೂಡ ಏನು ಮಾಡಿದ್ವು ಅಂತಂದರೆ ಸ್ಟಾರ್ಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಅದಾದಮೇಲೆ ಏನಾಗುತ್ತೆ ಅಂದರೆ ಮತ್ತೆ ನಮ್ಮ ಹೈಕೋರ್ಟ್ಗೆ ಹೋಯ್ತದು. ಹೈಕೋರ್ಟಲ್ಲಿ ಹೋದ್ಮೇಲೆ ಮತ್ತೆ ಏನಾಯಿತು ಅಂದರೆ ಇಲ್ಲ, ನಾವು ಯಾವುದೇ ರೀತಿಯಾಗಿ ನಾವು ಸ್ಟಾರ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟೇ ಇಲ್ಲ ಅಂತ ಹೇಳ್ಬಿಟ್ಟು ಖಡಾಖಂಡಿತವಾಗಿ ಹೇಳ್ತು ನಮ್ಮ ಹೈಕೋರ್ಟು. ಬಟ್ ಆದರೂ ಕೂಡ ಇವರು ರನ್ ಮಾಡ್ತಾಯಿದ್ರು. ಇದು ಕೋಡ್ ಆಫ್ ಕಂಡಕ್ಟ್ ಆಗುತ್ತೆ ಅಂತಲೂ ಕೂಡ ಮಾಹಿತಿಗಳು ಕೂಡ ಬಂತು. ಬಟ್ ಯಾವುದೇ ರೀತಿಯ ಒಂದು ಹೈಕೋರ್ಟ್ಗೆ ಏನಾಗುತ್ತೆ ಅಂದರೆ ಕೇರೆ ಇಲ್ದಂಗೆ ಹೈಕೋರ್ಟ್ ಏನಾರು ಕೊಟ್ಕೊಂಡು ಹೋಗಲಿ, ನಮ್ಮ ಕೆಲಸ ನಾವು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡಿತ್ತು ಕಂಪ್ನಿಗಳು, ಬೈಕ್ ಟ್ಯಾಕ್ಸಿ ಕಂಪ್ನಿಗಳು. ಬಟ್ ಇವಾಗ ಏನಾಗಿದೆ ಅಂದರೆ ಊಬರು ತನ್ನ ಏನು ಬೈಕ್ ಟ್ಯಾಕ್ಸಿನ ರನ್ ಮಾಡ್ತಾಯಿತ್ತು ಅದನ್ನು ಸ್ಟಾಪ್ ಮಾಡ್ಕೊಂಡಿದೆ. ಬಟ್ ರ್ಯಾಪಿಡೋದಲ್ಲಿ ಇನ್ನೂ ಕೂಡ ರನ್ ಆಗ್ತಾಯಿದೆ. ಅದು ಆಲ್ಮೋಸ್ಟ್ ಇವತ್ತು ಅಥವಾ ನಾಳೆದರಲ್ಲಿ ಸ್ಟಾಪ್ ಆಗೇ ಆಗುತ್ತೆ. ಯಾಕಪ್ಪ ಅಂದರೆ ಇದು ಒಂದು ಹೈಕೋರ್ಟಲ್ಲಿ ವಿವಾದ ಇರೋದ್ರಿಂದ ಯಾರೂ ಕೂಡ ಇದರ ವಿರುದ್ಧ ಹೋಗುವಾಗಿರೋದಿಲ್ಲ. ಹೋದರೆ ಕಂಡಕ್ಟ್ ಕೋಡ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾಯಿದ್ರಿ, ನೀವು ಯಾರೆಲ್ಲ ಮಾಡ್ತಾಯಿದ್ದೀರಲ್ಲ, ಏನು ಬೈಕ್ ಟ್ಯಾಕ್ಸಿ ಬಂದುಬಿಡ್ತು, ನನಗೆ ಆರ್ಡ್ರ್ಗಳು ಬರ್ತಾಯಿದ್ದಾವೆ, ನಾವು ಓಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಯಾರೆಲ್ಲ ಓಡಿಸ್ತಾ ಇದ್ದೀರಲ್ಲ, ಇದು ಮುಂದೆ ಅಕಸ್ಮಾತ್ ಏನಾದರೂ ಆರ್ ಟಿ ಓರು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ, ಈಗ ಬೈಕ್ಗಳನ್ನ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ಕೊಳ್ಳಿ, ಯಾರೂ ಕೂಡ ನಿಮ್ಮ ಪಾಲಿಗೆ ಬರೋಲ್ಲ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ನೀವು ವೇಟ್ ಮಾಡಿ, ಏನಾದರೂ ಗ್ರೀನ್ ಸಿಗ್ನಲ್ ಬರುತ್ತೇನೋ ಅಂತ ಹೇಳ್ಬಿಟ್ಟು ಕಾಯೋಣ, ವೇಟ್ ಮಾಡಿ ಏನಾಗುತ್ತೆ ಅಂತೇಳಿ ನೋಡೋಣ. ಅದ್ರ ಜೊತೆಗೆ ಈಗ ಊಬರು ಸ್ಟಾಪ್ ಮಾಡಿದೆ, ಇನ್ನು ರ್ಯಾಪಿಡೋನು ಕೂಡ ಸ್ಟಾಪ್ ಮಾಡಿಬಿಡುತ್ತೆ. ಇನ್ನೂ ಅಂದರೆ ನನಗನ್ಸಿದ ಮಟ್ಟಿಗೆ ಯಾಕೆ ಸ್ಟಾರ್ಟ್ ಮಾಡಿದರು ಅಂತೇಳ್ಬಿಟ್ಟು ನನಗನ್ಸಿದ ಮಟ್ಟಿಗೆ ಏನಪ್ಪ ಅಂದರೆ ಕೋರ್ಟ್ಗೆ ಈಗ ನೋಡಿ, ನಾವು ಒಂದು ದಿನದ ಆನ್ ಮಾಡಿದ್ವಿ, ಇಷ್ಟು ಜನ ರೈಡ್ನ ತೊಗೊಂಡಿದ್ದಾರೆ, ಇಷ್ಟು ಜನ ಪಾರ್ಟ್ನರ್ಗಳು ಕೆಲಸನ ಮಾಡಿದ್ದಾರೆ, ಇಷ್ಟು ಲಕ್ಷ ನಮಗೆ ಏನಾಗ್ತಾಯಿದೆ ಅಂದರೆ ಆದಾಯ ಬರ್ತಾಯಿದೆ, ಇಷ್ಟು ನಾವು ಟ್ಯಾಕ್ಸ್ನ ಕಟ್ತಾಯಿದ್ವಿ, ಇದು ಒಂದು ಒಳ್ಳೆಯ ವಿಚಾರ. ಅದ್ರ ಜೊತೆಗೆ ಏನಪ್ಪ ಅಂದರೆ ಸ್ಥಳೀಯರಿಗೆ ಅಥವಾ ಯಾರೆಲ್ಲ ಇರ್ತಾರೆ ಅವ್ರಿಗೆ ಒಳ್ಳೆಯದಾಗತ್ತೆ. ಅಂದರೆ ಈಗ ಗೌರ್ಮೆಂಟ್ ಆಗಿರ್ಬೋದು, ಈಗ ಸರ್ಕಾರ ಆಗಿರ್ಬೋದು, ಏನು ನೋಡುತ್ತೆ ಅಂದರೆ ಪಬ್ಲಿಕ್ಗೆ ಒಳ್ಳೆಯದಾಗಬೇಕು, ಪಬ್ಲಿಕ್ಗೆ ಒಳ್ಳೆಯದಾಗೋದಿದ್ರೆ ಏನಾದರೂ ಮಾಡ್ಬೋದು ಅನ್ನೋ ಒಂದು ವಿಚಾರನ ಕೂಡ ಅಂದರೆ ಕೈ ಹಿಡಿತಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನೋಡೋಣ, ಕಾಯೋಣ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಯಾರೂ ಕೂಡ ಹೋಯ್ತಲ್ಲ ಅಂತೇಳ್ಬಿಟ್ಟು ಇದು ಮಾಡಬೇಡಿ, ಇವತ್ತು ಅಥವಾ ನಾಳೆದ್ರಲ್ಲಿ ಹೋಗ್ಬೋದು. ಬಟ್ ಯಾವುದಕ್ಕೂ ಬೇರೆ ಆದಾಯನ ನೋಡ್ಕೊಂಡಿರಿ ಅಂತ ಹೇಳ್ಬಿಟ್ಟು ನಾನು ಮುಂಚೆದ ವೀಡಿಯೋಗಳಲ್ಲೂ ತಿಳಿಸ್ತಾ ಇದ್ದೆ. ಅದ್ರ ಜೊತೆಗೆ ಇವಾಗಲೂ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಈ ಕಂಪ್ನಿಗಳು ಏನು ಮಾಡ್ತವೆ ಅಂತಂದರೆ ಇವತ್ತಿರ್ತವೆ, ನಾಳೆ ಇರಲ್ಲ. ನಾವು ಏನಾದ್ರು ನಂಬ್ಕೊಂಡ್ಬಿಟ್ಟು ಕಮಿಟ್ಮೆಂಟ್ ಏನಾದ್ರು ನಾವು ತೊಗೊಂಬಿಟ್ರೆ, ಇಲ್ಲ ನಾನು ಇಷ್ಟು ಕಟ್ಟಬೇಕು, ಇಷ್ಟು ಚೀಟಿ ಕಟ್ಟಬೇಕು, ಇಲ್ಲ ಇಷ್ಟು ಲೋನ್ ಮಾಡಿಬಿಟ್ಟು ಮಾಡಿದ್ರೆ ಅಕಸ್ಮಾತ್ ಈಗ ನೋಡಿ 1.5 ತಿಂಗಳು 2 ತಿಂಗಳು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿತ್ತು. ಆವಾಗ ನರಕ ಯಾತನೆನ ಅನುಭವಿಸಿದ್ದಾರೆ ಬೈಕ್ ಟ್ಯಾಕ್ಸಿಯವರು. ತುಂಬ ಜನ ನನಗೂ ಕೂಡ ಹೇಳ್ಕೊಂಡಿದ್ದಾರೆ, ಈ ರೀತಿ ಆಯಿತು, ನನಗೆ ಬೇರೆ ದಾರಿ ಇಲ್ಲ, ಬೇಗ ಆನ್ ಮಾಡೋಕ್ಕೆ ಹೇಳಿ, ಬೇಗ ಆನ್ ಮಾಡಲಿ, ಹೈಕೋರ್ಟಿಂದ ಯಾವುದೇ ಒಂದು ರೀತಿಯಾದ ತೀರ್ಪು ಬೇಗ ಬರಲಿ ಅಂತ ಹೇಳ್ಬಿಟ್ಟು ಕಾಯ್ತಾಯಿದ್ರು. ಬಟ್ ಒಲವು ತೋರಿಸಿದ್ದಕ್ಕೋಸ್ಕರ ಅವರು ಬೈಕ್ ಟ್ಯಾಕ್ಸಿನ ಆನ್ ಮಾಡಿದ್ದು ಹೊರತು ಯಾವುದೇ ರೀತಿಯ ಹೈಕೋರ್ಟಿಂದ ಆರ್ಡರ್ ಕೂಡ ಬಂದಿರಲಿಲ್ಲ. ಬಟ್ ಇವಾಗ ಸ್ಟಾಪ್ ಮಾಡೋ ಸಮಯ ಬಂದಿದೆ ಅಂತಲೇ ಹೇಳ್ಬೋದು. ಇದಕ್ಕೋಸ್ಕರ ಯಾರೂ ಕೂಡ ಕಮಿಟ್ಮೆಂಟ್ ಮತ್ತೆ ಮಾಡ್ಕೋಬೇಡಿ, ನೀವು ಬೇರೆ ಕೆಲಸ ನೋಡ್ಕೊಳ್ಳಿ. ಅದೇ ರೀತಿ ಈಗೇನು ಸ್ಟಾಪ್ ಆದರೆ ಅಂದ್ಕೊಳ್ಳಿ, ಮತ್ತೆ ಸ್ವಿಗ್ಗಿ ಝೊಮ್ಯಾಟೋರಿಗೆ ಹೊಡೆತ ಅಂತೂ ಕಟ್ಟಿಟ್ಟ ಬುಟ್ಟಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇದು ಸ್ಟಾಪ್ ಆದಮೇಲೆ ಸ್ವಿಗ್ಗಿ ಝೊಮ್ಯಾಟೋಗೆ ತುಂಬ ಹೋಗ್ಬಿಡ್ತಾರೆ. ನಾವು ಅದನ್ನಾದರೂ ಮಾಡ್ಕೊಂಡಿರೋಣ, ಎಷ್ಟು ಬರುತ್ತೋ ಬರಲಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಲ್ಲಿರೋರ್ಗೂ ಆರ್ಡ್ರ್ ಇರೋಲ್ಲ, ಇವ್ರಿಗೂ ಆರ್ಡ್ರ್ ಇರೋಲ್ಲ. ದಿನಕ್ಕೆ ಅಂದರೆ ಬೈಕ್ ಟ್ಯಾಕ್ಸಿ ರನ್ ಆಗುವಾಗ 1,500 ರೂಪಾಯಿ ಅಂದರೆ ಫುಡ್ ಡೆಲಿವರಿಯವರು ಮಾಡ್ತಾಯಿದ್ರು. ಬಟ್ ಬೈಕ್ ಟ್ಯಾಕ್ಸಿ ಏನು ಸ್ಟಾಪ್ ಆಯಿತೋ 1000 ಮಾಡೋದು ಕೂಡ ಬೆಳಿಗ್ಗೆಯಿಂದ ರಾತ್ರಿವರೆಗೂ 14 ಅವರ್ ಮಾಡಿದ್ರು ಕೂಡ ಬೈಕ್ ಅಂದರೆ 12 ಅವರ್ ಮಾಡಿದರೂ ಕೂಡ ಫುಡ್ ಡೆಲಿವರಿಯವ್ರಿಗೆ 1000 ಕೂಡ ರೀಚ್ ಆಗೋಕ್ಕೆ ಆಗಿರಲಿಲ್ಲ. ತುಂಬ ಗೋಳನ್ನ ಹೇಳ್ಕೊತಾಯಿದ್ರು. ಈ ರೀತಿಯಾಗಿದೆ, ಏನು ಮಾಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಇದನ್ನು ಯಾವುದೇ ರೀತಿಯ ಡೆಲಿವರಿ ಜಾಬ್ನ ನೀವು ಪಾರ್ಟ್ ಟೈಮ್ ಆಗಿ ತಗೊಳ್ಳಿ. ಇನ್ನೊಂದೇನಪ್ಪ ಅಂದರೆ ಫಾರಿನ್ಗಳಲ್ಲಿ ನೀವು ನೋಡಿರಬೇಕು, ಓದ್ಕೊತಾನೆ ಪಾರ್ಟ್ ಟೈಮ್ ಮಾಡ್ತಾರೆ. ಯಾವ ದೇಶದಲ್ಲೂ ಕೂಡ ಇದನ್ನು ಫುಲ್ ಟೈಮ್ ಆಗಿ ತಗೊಳ್ಳಲ್ಲ, ಪಾರ್ಟ್ ಟೈಮ್ ಆಗೇ ತೊಗೋತಾರೆ. ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ಫುಲ್ ಟೈಮ್ ಆಗಿ ತೊಗೊಂಡಿರೋದು. ಅದಕ್ಕೆ ನಿಮ್ಗೆ ಹೇಳೋದು ಒಂದೇ,
ಈಗ ದಿನಕ್ಕೆ 140-150 ಕಿಲೋಮೀಟ್ರ್ ಹೊಡೆಯೋದ್ರಿಂದ ನಮಗೆ ಬ್ಯಾಕ್ ಪೇನ್ ಬರುತ್ತೆ, ಅದೇ ರೀತಿ ನಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ. ಅದಕ್ಕೋಸ್ಕರ ಪಾರ್ಟ್ ಟೈಮ್ ಆಗಿ ತೊಗೊಳ್ಳಿ. ಬಂತಾ ಪಾರ್ಟ್ ಟೈಮ್ ಆಗಿ ಮಾಡಿ, ಇಲ್ವಾ ಬೇರೆ ಕೆಲಸ ನೋಡ್ಕೊಳ್ಳಿ ಅಂತ ತಿಳಿಸ್ತೀನಿ. ಆದಷ್ಟು ಬೇಗ ರ್ಯಾಪಿಡೋನು ಕೂಡ ಹೋಗ್ಬೋದು. ಮತ್ತು ಏನೇ ಅಪ್ಡೇಟ್ ಇದ್ದರೂ ನಾನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.